ಶೇಖರ್ ಅಂತ ನನ್ನ ಹೆಸರು. ನಾನು ನಿವೃತ್ತ ಪೊಲೀಸ್ ಅಧಿಕಾರಿ. ನಾನು ರಿಂಗ್ ರೋಡಿಂದ ಪೂರ್ವ ವಲಯದಲ್ಲಿರ್ತಕ್ಕಂಥ ಪೃಥ್ವಿ ಅನುರಾಗ್ ಲೇಔಟ್ ಅಂತಕ್ಕಂಥ ಲೇಔಟ್ನಲ್ಲಿ ವಾಸವಾಗಿದ್ದೀನಿ. ಈಗ ಮೂಡಾದವರು ಇತ್ತೀಚೆಗೆ ಎಲ್ಲ ಬಡಾವಣೆಗಳನ್ನು ನಗರ ಪಾಲಿಕೆಯಿಂದ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಸೇರಿಸಿದ್ದಾರೆ. ಆದರೆ ಯಾವ ವಿಧವಾದಂಥ ಸವಲತ್ತುಗಳನ್ನು ಈಗ ಒದಗಿಸಿಲ್ಲ. ನಾವು ಏನಾದರೂ ಕೇಳಕ್ಕೆ ಹೋದರೆ ಮೂಡ ಮತ್ತು ಪಂಚಾಯಿತಿಗಳ ತಿಕ್ಕಾಟದಲ್ಲಿ ನಾವು ನಿಷ್ಪ್ರಯೋಜಕರಾಗಿದ್ದೀವಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಅಥವಾ ರಸ್ತೆ ವ್ಯವಸ್ಥೆಗಳಾಗಲಿ, ಯಾವುದೇ ಡಾಂಬರೀಕರಣ ಆಗಲಿ, ಭದ್ರತೆ ಇಲ್ಲ. ಇಲ್ಲಿ ವಾಸವಾಗಿರ್ತಕ್ಕಂಥ ಆದಷ್ಟು ನಿವೃತ್ತ ನೌಕರರೇ ಜಾಸ್ತಿ ಬಡಾವಣೆಗಳಲ್ಲಿ ವಾಸವಾಗಿದ್ದಾರೆ. ದಯಮಾಡಿ ಸರ್ಕಾರ ಇದನ್ನು ಗಮನಿಸಿ ಅನುದಾನವನ್ನು ನೀವೇನು ಕೊಡ್ತೀರೋ ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ನೀರು ಮತ್ತು ಸ್ವಚ್ಛತೆ ಇದ್ರ ಬಗ್ಗೆ ಆದಷ್ಟು ಗಮನ ಕೊಟ್ಟು ನಮ್ಮಗಳ ಕಾರ್ಯಕ್ಕೆ ತಾವು ಸ್ಪಂದಿಸಿ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದರ ಮುಂಚೂಣಿಯಲ್ಲಿ ಲೋಹಿತ್ತು ಇದ್ದಾರೆ, ಶ್ರೀಕಂಠ ಮೂರ್ತಿ ಅವರು, ಲೋಹಿತ್ತು, ದೇವಪ್ಪನವರು, ನಮ್ಮ ಕೆರಳಿ ದೊರೆಸ್ವಾಮಿ ಅವರು, ಪುಟ್ಟಣ್ಣವರು, ಇವರೆಲ್ಲ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ದಯವಿಟ್ಟು ಸೋಮಣ್ಣವರು, ಸುರೇಶ್ ಅವರು ಇವರೆಲ್ಲ ಇದ್ದಾರೆ, ನಂಜುಂಡಸ್ವಾಮಿ ಅವರು, ಪಾಪಣ್ಣವರು, ಈ ಸಂಘ ಸಂಸ್ಥೆಯವರೆಲ್ಲ ಸೇರಿದ್ದಾರೆ. ಇದೆಲ್ಲ ಆದಷ್ಟು ಮುಖ್ಯಮಂತ್ರಿಗಳವರ ಕಾನ್ಸ್ಟಿಟ್ಯೂಯೆನ್ಸಿ ಆದ್ದರಿಂದ ಆದಷ್ಟು ಆದ್ಯತೆ ಕೊಟ್ಟು, ಯಾಕೆಂದರೆ ರಾಜ್ಯದಲ್ಲಿ ಈಗಾಗಲೇ ನೋಡಿದಿರಿ, ಯಡಿಯೂರಪ್ಪನವರು ಶಿವಮೊಗ್ಗ ಮಾಡಿದ್ದಾರೆ ಅಂತಾರೆ, ಹಾಸನದಲ್ಲಿ ಈಗ ಮಾಡ್ತಾರೆ ಅಂತಾರೆ. ಆದರೆ ಮುಖ್ಯಮಂತ್ರಿ ಏರಿಯಾದಲ್ಲೇ ಈ ಥರ ಆದರೆ ನೀವು ಇಷ್ಟು ಮುಖ್ಯಮಂತ್ರಿಯಾಗಿ ನಿಮ್ಮ ಏರಿಯಾದಲ್ಲಿ ಈ ಥರ ಇದ್ಮೇಲೆ ನೀವು ಮಾದರಿ ಕ್ಷೇತ್ರವಾಗಿ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ.